ಸ್ನೇಹಿತರೆ, ನೀವು ತಮ್ನೈಲ್ನಲ್ಲಿ ನೋಡಿದ ಹಾಗೆ 3000+ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಅಂದರೆ 3000 ಪ್ಲಸ್ 3000ಕ್ಕಿಂತ ಮೇಲೆ ಪದಗಳನ್ನು ನಾವು ಇಂಗ್ಲೀಷ್ ಪದಗಳನ್ನು ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡೋಣ. ಅಂದರೆ 3000ರಲ್ಲಿ ಒಂದಷ್ಟು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ. ಇದು ಪಾರ್ಟ್ 2. ಓಕೆ, ವರ್ಡ್ಸ್ ಬಿಗಿನಿಂಗ್ ವಿತ್ ಎ ಪಾರ್ಟ್ 2 ಅಂದರೆ ಎಯಿಂದ ಶುರುವಾಗುವಂಥ ಎ ಅಕ್ಷರದಿಂದ ಶುರುವಾಗುವಂತಹ ಪದಗಳನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿ ಒಂದಷ್ಟು 1, 6, 10, 18 ಪದಗಳನ್ನು ನಾನು ಸೆಲೆಕ್ಟ್ ಮಾಡಿ ಇದನ್ನು ಯಾವ ಥರ ಪ್ರೊನೌನ್ಸ್ ಮಾಡೋದು. ಮುಂದೇನೂ ಸಹ ಎ ಇಂದನೇ ಪಾರ್ಟ್ 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ. ಓಕೆ, ಅದರಲ್ಲಿ ಒಂದಷ್ಟು ಪದಗಳನ್ನು ನಾನು ಕವರ್ ಮಾಡಿದ್ದೀನಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ನೋಡೋದು ಏನು ಅಂತ ಹೇಳಿದ್ರೆ ಪಾರ್ಟ್ ಎ ಇಂದ ಬರುವಂಥದ್ದು. ಪಾರ್ಟ್ 2 ಅಲ್ಲಿ 18 ಪದಗಳನ್ನು ನಾವು ನೋಡೋಣ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ದೊರಕುತ್ತದೆ. ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು. ಐ ವಿಲ್ ಬಿ ದೇರ್ ಟು ಟೀಚ್ ಯು. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ. ಹಾಗೆಯೇ ನಿಮ್ಗೆ ಏನಾದರೂ ಸಂದೇಹವಿದ್ದರೆ, ಪ್ರೊನೌನ್ಸಿಯೇಷನ್ ಬಗ್ಗೆ ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಓಕೆ, ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಮೊದಲನೇ ಪದ ಎ ಇಂದ ಸ್ಟಾರ್ಟ್ ಆಗ್ತಾಯಿದೆಯಲ್ಲ, ಸೊ ಅದರಲ್ಲಿ ಎ ಇಂದ ಸ್ಟಾರ್ಟ್ ಆಗಬೇಕಂದ್ರೆ ಒಂದು ಅ ಅಂತ ಬರುತ್ತೆ, ಇನ್ನೊಂದು ಆ ಅಂತ ಬರುತ್ತೆ, ಇನ್ನೊಂದು ಆ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಏನಂತ ತಗೋಬೇಕು, ಅ ಅ ಖ ರ್ ಸೈಲೆಂಟ್, ಡ ಇ ಎನ್ ಜಿ, ಅಕಾರ್ಡಿಂಗ್, ಅ ಖ, ಅಖೋ ಅಲ್ಲ, ಅಖ, ಅಖ, ಡಿ, ಅಕಾರ್ಡಿಂಗ್, ಅಕಾರ್ಡಿಂಗ್. ಇಲ್ಲಿ ಅಕ್ಕೋ ಅಂತ ಕಂಡ್ರೂ ಅಕ್ಕ. ಈಗ ನಾನು ಹೇಳಿದ್ದೀನಿ, ಕನ್ನಡದಲ್ಲಿ ನಾವು ಯಾವ ಥರ ಬಳಸಬೇಕು ಅಂದರೆ, ಕನ್ನಡದಲ್ಲಿ ಆಕಾರ ಇಲ್ಲ, ಸೊ ಹಾಗಾಗಿ ಆಮೇಲೆ ಆ ಮೇಲೆ ಒಂದು ಲೈನನ್ನು ಕೊಟ್ಟರೆ ಅದನ್ನು ಆ ಅಂತ ನಾವು ಹೇಳಬೇಕು. ಓಕೆ, ಸೊ ಅದೇ ಥರ ಇಲ್ಲಿ ಅಖಾ, ಅಕಾರ್ಡಿಂಗ್, ಅಕಾರ್ಡಿಂಗ್. ಇದು ನೋಡಿ, ಎಲ್ಲರೂ ಸಾಮಾನ್ಯವಾಗಿ ಅಕೌಂಟ್ ಅಂತ ಹೇಳ್ತಾರೆ. ಇಟ್ಸ್ ಅಕೌಂಟ್, ಅ ಕ ಅಕೌಂಟ್, ಅಕೌಂಟ್. ಓಕೆ, ACCOUNT, ಅಕೌಂಟ್. ನೆಕ್ಸ್ಟ್ ಆ. ಇಲ್ಲಿ ನೋಡಿ, ಕೆಲವು ಕಡೆ ಅ ಅಂತ ಬರುತ್ತೆ. ಇಲ್ಲಿ ಇದು ಅ ಅ ಅ ಅಂತ ಹಾಕ್ಕೊಳ್ಳೋಣ. ಇಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಆ್ಯಕ್ಯುರೇಟ್. ಇಲ್ಲಿ ನಾವು ಇದನ್ನು ಸರ್ಕಲ್ ಹಾಕ್ಕೊಳ್ಳೋಣ. ಓಕೆ, ಆ, ಇದು ಸರ್ಕಲ್ ಬಂದರೆ ಆ, ಇದು ಅ. ಓಕೆ, ಆ್ಯಕ್ಯುರೇಟ್, ಆ್ಯಕ್ಯುರೇಟ್, ಆ ಕ್ಯೂ, ಆ್ಯಕ್ಯುರೇಟ್ ಅಲ್ಲ, ಇದನ್ನು ಸಪ್ರೇಟಾಗಿ ತೊಗೊಂಡಾಗ ರೇಟ್ ಅಂತ ಕಾಣಿಸುತ್ತೆ, ಬಟ್ ಅದು ಆ್ಯಕ್ಯುರೇಟ್, ರ ರೇ ಅಲ್ಲ, ಇದು ರ, ಆ್ಯಕ್ಯುರೇಟ್, ಆ್ಯಕ್ಯುರೇಟ್. ಸೊ ಅಕಾರ್ಡಿಂಗ್, ಅಕೌಂಟ್, ಆ್ಯಕ್ಯುರೇಟ್. ಸರಿಯಾಗಿ ಗಮನಿಸಿ. ಇದು ನೋಡಿ, ಇದು ಮತ್ತೆ ಅ, ಇದು ಈ ಸಿಂಬಲ್ ಹಾಕ್ತೀನಿ ಅಗೆ. ಅಕ್ಯೂಸ್, ಅ. ನೀವು ಮಹಾಪ್ರಾಣನ ಯೂಸ್ ಮಾಡಿ, ಖಗೆ, ಈ ಖ, ದೊಡ್ಡ ಖ ಯೂಸ್ ಮಾಡಿ, ಅದು ಸರಿಯಾದ ಪ್ರೊನೌನ್ಸಿಯೇಷನ್. ಅಕ್ಯೂಸ್,
ಎಲ್ಲ ಕಡೆನೂ ಅಷ್ಟೇ. ಕ ಎಲ್ಲಿ ಬರುತ್ತೆ? ಅಕಾರ್ಡಿಂಗ್, ಅಕೌಂಟ್, ಅಕ್ಯುರೇಟ್, ಅಕ್ಯೂಸ್, ಅಕ್ಯೂಸ್, ಝ ಬರಬೇಕು. ಅಕ್ಯೂಸ್ ಅಲ್ಲ, ಅಕ್ಯೂಸ್, ಝೆಡ್. ಓಕೆ, ಇದು ಸಹ ಅ ಅ ಇದೆ ಅ. ಅಚೀವ್, ಅಚೀವ್ ಇಲ್ಲಿ ಹೆಚ್ಚಿದೆ, ಸೊ ಛಿ, ಮಹಾಪ್ರಾಣ ಛಿ, ಅಚೀವ್, ಮಹಾಪ್ರಾಣ ಛಿ. ಇದನ್ನು ಸಾಮಾನ್ಯವಾಗಿ ಜಾಸ್ತಿ ಬಳಸಲ್ಲ. ಅಚೀವ್ ಕನ್ನಡದಲ್ಲಿ ಅಚೀವ್, ಛಿ, ಛ, ಛ, ಎರಡನೇ ಛ. ಇದು ನೋಡಿ, ಇದು ಇಲ್ಲಿ ಮತ್ತೆ ಇದು ಆಸಿಡ್, 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 ಆಸಿಡ್. ಓಕೆ, ನೆಕ್ಸ್ಟ್ ಅಕ್ನಾಲೆಜ್, 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 ಆಕ್ ಅಂತಲ್ಲ, ಅಕ್ನಾಲೆಜ್. ಇಲ್ಲಿ ಅಕ್ನಾಲೆಜ್ ಅಂತ ಹೇಳಿದ್ರು ಸಾಕು. ಅಕ್ನಾಲೆಜ್, ಅಕ್ನಾಲೆಜ್, ಅಕ್ನಾ ಲ ಎಲ್ ಇದ್ರೂ ಅಕ್ನಾಲೆಜ್, ಡಿ ಸೈಲೆಂಟ್ ಆಗಿರುತ್ತೆ. ಅಕ್ನಾಲೆಜ್ ನೋಡಿ, ಅಕ್ನಾಲೆಜ್ ಅಥವಾ ನೀವು ಎಕ್ನಾಲೆಜ್ ಅಂತ ಹೇಳಿದ್ರು ಆಗುತ್ತೆ. ಎಕ್ ಅಥವಾ ಅಕ್, ಎರಡರಲ್ಲಿ ಯಾವ್ದಾದ್ರು ಒಂದು ಹೇಳಿ, ಎಕ್ನಾಲೆಜ್ ಅಥವಾ ಅಕ್ನಾಲೆಜ್ ಅಂತ ಹೇಳ್ಬೋದು. ಇಲ್ಲಿ ಡಿ ಸೈಲೆಂಟ್ ಇರುತ್ತೆ. ನಾಲೆಡ್ಜ್ ಅಂತ ಹೇಳಬೇಡಿ, ನಾಲೆಡ್ಜ್, ಜ, ಡಿ ಇಸ್ ಸೈಲೆಂಟ್. ಓಕೆ, ಇದು ಅಕ್ವಾಯ, ಅಕ್ವಾಯ, ಅವಾಗೇನು ಕೊಟ್ಟಿದ್ವಿ ನಾವು? ಇದು. ಓಕೆ, ಅಕ್ವಾಯ, ಅಕ್ವಾ, ಅಕ್ವಾಯ, ಅಕ್ವಾಯ. ಸೊ ಇಲ್ಲಿ ಆರ್ ಸೈಲೆಂಟ್ ಆಗಿರುತ್ತೆ. ಓಕೆ, ಆರ್ ಸೈಲೆಂಟ್ ಆಗಿರುತ್ತೆ. ಅಕ್ವಾಯ, ಅಕ್ವಾಯ. ಇದು ನೆಕ್ಸ್ಟ್ ನೋಡಿ, ಅಕ್ರಾಸ್, ಅಕ್ರಾಸ್. ಇದು ಅ, ಖ, ಅಕ್ರಾಸ್, ಅಕ್ರಾಸ್. ಇಲ್ಲಿ ಆಕಾರ ಬಂದಾಗ ನಾನು ಆಕಾರನ ಬೆಳೆಸಿ ಮೇಲೊಂದು ಲೈನ್ ಹಾಕ್ತೀನಿ, ಅದರ ಅರ್ಥ ಆ. ಅಕ್ರಾಸ್, ಅಕ್ರೋಸ್ ಅಲ್ಲ, ಅಕ್ರಾಸ್. ಓಕೆ, ಇದು ನೋಡಿ, ಇದು ಈಗ ಶಬ್ದ ಚೇಂಜ್ ಆಗುತ್ತೆ. ಇಲ್ಲಿ ಆ್ಯಕ್ಟ್, ಸೊ ಬಂದರೆ ನಾನು 0 ಹಾಕ್ತೀನಿ, ಅ ಬಂದರೆ ಸುಮ್ಮನೆ ಒಂದು ರೈಟ್ ಹಾಕ್ತೀನಿ. ಆ್ಯಕ್ಟ್, 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 ಆ್ಯಕ್ಟ್. ರೈಟ್, ಆ್ಯಕ್ಟ್. ನೆಕ್ಸ್ಟ್ ಸೇಮ್ ಇದು ಆ್ಯಕ್ಟ್ ಥರನೇ ಆ್ಯಕ್ಷನ್, 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 ಆ್ಯಕ್ಷನ್ ಅಲ್ಲ, ಆ್ಯಕ್ಷನ್, ಶನ್, ಆ್ಯಕ್ಷನ್, ಆ್ಯಕ್ಷನ್, ಆ್ಯಕ್ಷನ್. ರೈಟ್, ಮುಂದಿನದು ನೋಡಿ, ಆ್ಯಕ್ಟಿವ್, 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 ಆ್ಯಕ್ಟಿವ್. ರೈಟ್, ನೆಕ್ಸ್ಟ್ ಯಾವುದು? ಸೇಮ್, ಇಲ್ಲಿ 0 ಬರುತ್ತೆ. ಆ್ಯಕ್ಟಿವಿಸ್ಟ್, ಇಲ್ಲಿ ಸಾಮಾನ್ಯವಾಗಿ 0 ಬರುತ್ತಿದ್ದು. ಆ್ಯಕ್ಟಿ, ಎ ಸಿ ಬಂದಾಗ ನಿಮ್ಗೆ ಗೊತ್ತು, ಆ್ಯಕ್ಟಿ, ಆ್ಯಕ್ಟಿ. ಇಲ್ಲಿ ಕೀ ಹಾಕ್ಕೊಂಡು ಕೀ ಕೆಳಗೆ ಟಿ. ಆ್ಯಕ್ಟಿ ವಿ, ಆ್ಯಕ್ಟಿವಿ, ಸ್ಟ್, ಆ್ಯಕ್ಟಿವಿಸ್, ಸ, ಟ, ಆ್ಯಕ್ಟಿವಿಸ್ಟ್. ರೈಟ್, ಆ್ಯಕ್ಟಿವಿಟಿ, activity, activity, activity. Next ಯಾವುದು? actor, actor,
ಆರ್ ಸೈಲೆಂಟ್ ಆಗಿರುತ್ತೆ. ಆ್ಯಕ್ಟರ್, ಆ್ಯಕ್ಟರ್. ಓ ಬಂದರೆ ಆ್ಯಕ್ಟೋ ಆಗಲ್ಲ, ಆ್ಯಕ್ಟರ್. ರೈಟ್? ಓಕೆ. ಆ್ಯಕ್ಟರ್ ಆದಮೇಲೆ ಮತ್ತೆ ಆ ಬರುತ್ತೆ. ಆ್ಯಕ್ಟ್ರಸ್, ಆ್ಯಕ್ಟ್ರಸ್. ಇಲ್ಲಿ ಇದ್ರೂ ಈ ನಾವು ಅಂತ ತಗೋತೀವಿ. ಆ್ಯಕ್ಟ್ರಸ್, ಇಲ್ಲಿ ಆರ್ ಸೈಲೆಂಟ್ ಆಗಲ್ಲ, ಆರನ್ನು ಹೇಳಲೇಬೇಕು. ಆ್ಯಕ್ಟ್ರಸ್, ಆ್ಯಕ್ಟ್ರಸ್. ಏಕಾರ ಬರಲ್ಲ. ಆ್ಯಕ್ಟ್ರಸ್, ಆ್ಯಕ್ಟ್ರೆಸ್ ಅಲ್ಲ, ಆ್ಯಕ್ಟ್ರಸ್. ರೈಟ್? ಆ್ಯಕ್ಟ್ರಸ್ ಆದಮೇಲೆ ಆ್ಯಕ್ಚುವಲ್, ಆ್ಯಕ್. ಇದು ಒಟ್ಟಿಗೆ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಓದಲಿಕ್ಕೆ. ಆ್ಯಕ್ಚುವಲ್, 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 ಆ್ಯಕ್ಚುವಲ್ ಅಂತಲ್ಲ, ಆ್ಯಕ್ಚುವಲ್ ಅಂತ ಓದಬೇಕು. ಓಕೆ? ಇದೇ ಸೇಮ್ ಆ್ಯಕ್ಚುವಲಿ, ಅಲ್ಲಿ ILLY ಬಂದಿದೆ. ಸೊ ಆ್ಯಕ್ಚುವಲಿ, ಆ್ಯಕ್ಚುವಲಿ, ಆ್ಯಕ್ಚುವಲಿ. ಅದರಲ್ಲಿ ಮತ್ತೆ ನಾವು ಇಲ್ಲಿಗೆ ಸೇರಿಸ್ಬಿಡೋಣ ಇದನ್ನು. ಈ ಆ್ಯಕ್ಚುಲಿನ ಆ್ಯಕ್ಚುವ, ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಪ್ರಯತ್ನ ಮಾಡಬೇಕು. ಆಯ್ತಲ್ಲ. ಕು ಕೆಳಗೆ ನಾನು ಚಾ ಒತ್ತು ಕೊಟ್ಟಿದ್ದೀನಿ, ಚಾ ಕೆಳಗೆ ವಾ ಒತ್ತಿದೆ. ಸೊ ಇಟ್ಸ್ ಆ್ಯಕ್ಚುವಲಿ, ಆ್ಯಕ್ಚುವಲಿ. ಅಥವಾ ನೀವು ಆ್ಯಕ್ಚುಲಿ, ಆ್ಯಕ್ಚುಲಿ ವಾ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ವಾಟ್ ಹ್ಯಾಪನ್ಡ್. ಸೊ ಆ್ಯಕ್ಚುಲಿ. ಸೊ ಅದನ್ನು ಬಿಡಿಸಿ ಹೇಳಬೇಕಾದ್ರೆ ವಾ ಬರುತ್ತೆ, ಬಟ್ ವಾ ಸ್ವಲ್ಪ ಸೈಲೆಂಟ್ ಆಗಿರೋ ಥರ ಇರುತ್ತೆ. ನೀವು ಆ್ಯಕ್ಚುವಲಿ ಅಂತ ಹೇಳಿದ ಮೇಲೆ ಆ್ಯಕ್ಚುಲಿ ಅಂತ ಹೇಳ್ಬೋದು. ಓಕೆ? ಎಸ್. ಈಗ ಸ್ನೇಹಿತರೆ ಗೊತ್ತಾಯ್ತಲ್ಲ ಎಷ್ಟು ಪದಗಳನ್ನು ಕವರ್ ಮಾಡಿದ್ವಿ? 18 ಪದಗಳನ್ನು. ಓಕೆ? ಎಲ್ಲ ವಿಡಿಯೋದಲ್ಲೂ ನಾವು 18 ಪದಗಳನ್ನು ಯಾವ ಥರ ಪ್ರೊನೌನ್ಸ್ ಮಾಡೋದು ಅನ್ನೋದನ್ನು ಕಲಿಯೋಣ. ರೈಟ್? ಈಗ ನಾನು ಫಸ್ಟಿಂದ ಹೇಳ್ತೀನಿ. ಸೊ 3000+ ವರ್ಡ್ಸ್ ಪ್ರೊನೌನ್ಸಿಯೇಷನ್. ಓಕೆ? ವರ್ಡ್ಸ್ ಬಿಗಿನ್ ವಿತ್ ಎ ಪಾರ್ಟ್ 2. ಎ ಇಂದ ಶುರುವಾಗುವಂತಹ ಪದಗಳು. ಇದು ಭಾಗ 2. ಭಾಗ 1 ನೋಡದೇ ಇದ್ದರೆ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಖಂಡಿತ ಅಲ್ಲಿ ಹೋಗಿ ನೋಡಿದ ನಂತರ ನೀವು ಇದನ್ನು ನೋಡ್ಬೋದು. ಅಥವಾ ಇಟ್ಸ್ ಜಸ್ಟ್ ವರ್ಡ್ಸ್ ಅಲ್ವಾ? ಸೊ ನೋ ಪ್ರಾಬ್ಲಮ್. ಇದನ್ನು ನೋಡಿ ಅದನ್ನು ನೋಡಿ, ಇದನ್ನು ನೋಡಿ. ರೈಟ್? ಈಗ ಫಸ್ಟ್ ವರ್ಡ್ ಬಂದು ಅಕಾರ್ಡಿಂಗ್, ಅಕಾರ್ಡಿಂಗ್, ಅಕಾರ್ಡಿಂಗ್. ಎರಡನೇದು ಅಕೌಂಟ್, ಅಕೌಂಟ್, ಅಕೌಂಟ್. ಮೂರನೇದು ಆ್ಯಕ್ಯುರೇಟ್, ಆ್ಯಕ್ಯುರೇಟ್, ಆ್ಯಕ್ಯುರೇಟ್. ನಾಲ್ಕನೇದು accuse, accuse, accuse. 5 achieve, achieve, achieve. 6 acid, acid. 7 acknowledge, acknowledge ಅಥವಾ acknowledge. 8 acquire, acquire, acquire. 9 across, across, across. Act, act, act. Action, action, action. Active, active, active. Next, activist, activist, activist. Next, activity, activity, activity. Next, actor, actor, actor. R is silent. Actress, 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 actress. Actual, 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 actually, actually, actually. ಓಕೆ? ಸೊ ಸ್ನೇಹಿತರೆ ಗೊತ್ತಾಯ್ತಲ್ಲ. ಈಗ ಇದೇ ಥರ ನಾನು ಇನ್ನೂ ವೀಡಿಯೋಸನ್ನು ಮಾಡ್ತೀನಿ. ಆ ವೀಡಿಯೋಸನ್ನು ಸಹ ನೋಡಿ. 3000ಕ್ಕೂ ಮೇಲೆ ನಾವು ಪದಗಳನ್ನು ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡೋದನ್ನು ಕಲಿಯೋದು. ಓಕೆ ಸ್ನೇಹಿತರೆ?
ಆಲ್ರೈಟ್ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಥಮ್ಸಪ್ಪನ್ನು ಕೊಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಶೇರ್ ಮಾಡತಕ್ಕದ್ದು. ನಿಮಗೇನಾದರೂ ಸಂದೇಹವಿದ್ದರೆ ಅಥವಾ ನಿಮಗೇನಾದರೂ ಈ ಪದ ಸರ್ ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಏನಾದರೂ ನಿಮಗೆ ಪದಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದ್ರ ಜೊತೆಗೇ ನಾನು ಆ ಪದಗಳನ್ನು ಸಹ ಆ್ಯಡ್ ಮಾಡಿ ಪ್ರೊನೌನ್ಸಿಯೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಸೊ ದಟ್ಸ್ ಆಲ್ in this video. This is Anil Kumar signing off. Keep watching my videos until my next video uploads. Thanks again. Bye bye.